ಆತ್ಮೀಯರೇ, ಪರಿವಾರ್ ಟಿವಿ ನವರಾತ್ರಿ ವೈಭವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಣಿಕಂಠ ಸೂರ್ಯ. ನಿನ್ನೆ ಸಂಚಿಕೆಯಲ್ಲಿ ಶೈಲಪುತ್ರಿ ಬ್ರಹ್ಮಚಾರಿಣಿಯಾಗಿ ಕಠಿಣ ತಪಸ್ಸನ್ನು ಮಾಡಿ ಶಿವನನ್ನು ಒಲಿಸಿಕೊಳ್ತಾಳೆ. ಶಿವ ತನ್ನ ಪ್ರೇಮದ ಸಂಕೇತವಾಗಿ ಚಂದ್ರನನ್ನೇ ಉಡುಗೊರೆಯಾಗಿ ಕೊಡ್ತಾನೆ. ಅದನ್ನ ಜಗದೀಶ್ವರಿ ತನ್ನ ಕೊರಳಿಗೆ ಹಾರವಾಗಿ ಹಾಕಿಕೊಂಡು ಚಂದ್ರಗಂಟಳಾಗಿ ಶಿವನಿಗೆ ಕೇಳ್ತಾಳೆ, ನೀವು ತಮ್ಮ ತಂದೆ ತಾಯಿಯ ಬಳಿ ಬಂದು ಕನ್ಯಾದಾನವನ್ನು ಕೇಳಿ ನನ್ನನ್ನು ವಿವಾಹ ಆಗಬೇಕು ಅಂತ ಅಪೇಕ್ಷೆ ಪಡ್ತಾಳೆ. ಶಿವ ಅಸ್ತು ಎಂದು ಅಂತರ್ಗತನಾಗ್ತಾನೆ. ಶೈಲಪುತ್ರಿ ಶಿವನ ಬರುವಿಕೆಗಾಗಿ ಅರಮನೆಯಲ್ಲಿ ಕಾಯ್ತಾ ಇರ್ತಾಳೆ. ಶಿವ ಕನ್ಯಾರ್ಥಿಯಾಗಿ ಕೇಳೋದಕ್ಕೆ ಯಾರನ್ನು ಕಳಿಸೋದು? ಅವನೇ ಮೂಲ ಪುರುಷ. ಶಿವನಿಗೆ ಅಪ್ಪ ಯಾರು, ಅಮ್ಮ ಯಾರು? ಆಗ ಶಿವ ಸಪ್ತರ್ಷಿಗಳನ್ನು ತಮ್ಮ ದಂಪತಿಗಳೊಂದಿಗೆ ಹೋಗಿ ಮದುವೆ ನಿಶ್ಚಯ ಮಾಡಿಕೊಂಡು ಬರುವಂತೆ ಹೇಳಿ ಕಳಿಸ್ತಾರೆ. ಸಪ್ತರ್ಷಿಗಳು ದಂಪತಿ ಸಮೇತರಾಗಿ ಹಿಮವಂತ ಮಹಾರಾಜನ ಬಳಿ ಬಂದು ಶಿವನಿಗಾಗಿ ಕನ್ಯಾದಾನ ಕೇಳ್ತಾರೆ. ಆ ದಿನಕ್ಕಾಗಿ ಹಪಹಪಿಸ್ತಾ ಇದ್ದ ಹಿಮವಂತ ಮಹಾರಾಜ ಒಪ್ಪಿಗೆಯನ್ನು ಕೊಡ್ತಾನೆ. ಜಗನ್ನಾಥ ಜಗನ್ಮಾತೆಯ ಮದುವೆಗೆ ಸಿದ್ಧ ಆಗ್ತಾ ಇದೆ. ಇದು ಸೃಷ್ಟಿಯ ಜೀವಿಗಳ ಸಂತೋಷಕ್ಕಾಗಿ ಪಾರ್ವತಿ ಪರಮೇಶ್ವರರ ಕಲ್ಯಾಣದ ಸಿದ್ಧತೆ. ಹಿಮವಂತ ತನ್ನ ಕುಲದೇವರಾದ ಮಹಾವಿಷ್ಣುವಿನ ಸನ್ನಿಧಿಯಲ್ಲಿ ಮದುವೆ ಮಾಡೋದಕ್ಕೆ ನಿರ್ಣಯ ಮಾಡ್ತಾರೆ. ಪಾರ್ವತಿ ಅಲಂಕಾರಕ್ಕೆ ಸಿದ್ಧತೆ ನಡೀತಾ ಇದೆ. ಪಾರ್ವತಿ ಮದುವೆ ಮಂಟಪಕ್ಕೆ ಸಕಲ ಸೌಂದರ್ಯವತಿಯಾಗಿ ಸಕಲಾಭರಣ ಭೂಷಿತಳಾಗಿ ನಾನಾಭರಣ ನಾನಾಲಂಕಾರದಿಂದ ಅಂಬಾರಿ ಮೇಲೆ ಕುಳಿತುಕೊಂಡು ತಾಳ ಮೇಳಗಳೊಂದಿಗೆ ಸುಂದರವಾಗಿ ಹಾಡ್ತಾ ಇರುವಂತಹ ಸಖಿಯರೊಂದಿಗೆ ಪಾರ್ವತಿ ಮದುವೆ ಮಂಟಪಕ್ಕೆ ಬರ್ತಾ ಇದ್ದಾಳೆ. ಇನ್ನೊಂದು ಕಡೆ ಶಿವ ಮದುವೆ ಮಂಟಪಕ್ಕೆ ಹೊರಡೋ ಹೊತ್ತಿಗೆ ಅವನ ಭೂತಗಣಗಳಿಗೆ ಪಿಶಾಚಗಣಗಳಿಗೆ ಖುಷಿಯೋ ಖುಷಿ. ಭೂತಗಳು ತನ್ನ ಒಡೆಯ ಶಿವನಿಗೆ ಅಲಂಕಾರ ಮಾಡಬೇಕು ಅಂತ ಸ್ಮಶಾನಕ್ಕೆ ಹೋಗಿ ಮೂಳೆ ರುಂಡ ಮುಂಡಗಳ ಹಾರ ಹಾಕಿ ಚಿತಾಭಸ್ಮವನ್ನು ಮೈಗೆಲ್ಲ ಮೆತ್ತಿ ಶಿವನಿಗೆ ವಿಕೃತವಾಗಿ ಅಲಂಕಾರ ಮಾಡಿ ಉಳಿದ ಚಿತಾಭಸ್ಮವನ್ನು ಅವರು ಅಂದ್ರೆ ಭೂತಗಣಗಳು ಪಿಶಾಚಗಣಗಳು ಬಳ್ಕೊಂಡು ನಂದಿ ಮೇಲೆ ಕೂರಿಸಿ ಅದೆಷ್ಟು ಸುಂದರವಾಗಿದೆಯಾ ಶಿವ ಅಂತ ಹೇಳಿ ನಂದಿಯ ಮೇಲೂ ಹಿಮ್ಮುಖವಾಗಿ ಕೂರಿಸಿ ಅವರದೇ ಅರಚಾಟ ನೃತ್ಯ ಜೈಕಾರ ಹಾಕೊಂಡು ಬರ್ತಾ ಇರ್ತಾರೆ. ಆ ದೃಶ್ಯವನ್ನು ನೋಡಿದ ಮೇನಾದೇವಿ ಅಂದ್ರೆ ಶೈಲಪುತ್ರಿಯ ಅಮ್ಮ ಒಂದು ಕ್ಷಣ ಹೆದರಿದ್ಲಂತೆ. ತನ್ನ ಲಾವಣ್ಯವತಿ ಮಗಳನ್ನು ಇವನಿಗೆ ಕೊಟ್ಟು ಮದುವೆ ಮಾಡ್ಬೇಕಾ ಅಂತ. ಆಗ ದೇವತೆಗಳು ಬಂದು, ಏನಪ್ಪಾ ಶಿವ ನಿನ್ ಲೀಲೆ, ಸಾಮಾನ್ಯರಿಗೆ ನಿನ್ನ ವಿರಕ್ತಿ ಅರ್ಥ ಆಗೋದಿಲ್ಲ, ನಿನ್ನ ಪರಮಾತ್ಮ ಸ್ವರೂಪ ಗೊತ್ತಾಗೋದಿಲ್ಲ, ದಯಮಾಡಿ ಪ್ರಸನ್ನನಾಗು ಅಂತ ಹೇಳಿ ಕೈ ಮುಗಿದು ಅಪ್ಸರೆಯರನ್ನು ಕಳಿಸಿ ಶಿವನನ್ನು ಮತ್ತೆ ಅಲಂಕಾರ ಮಾಡ್ತಾರೆ. ಆಗ ಶಿವ ಸುಂದರೇಶ್ವರನಾಗಿ ಕಾಣ್ತಾನೆ. ಹೀಗೆ ಮದುವೆ ಮಂಟಪಕ್ಕೆ ಶಿವ ಬರ್ತಾನೆ. ಮಹಾವಿಷ್ಣುವಿನ ಸಮ್ಮುಖದಲ್ಲಿ ಶಿವ ಪಾರ್ವತಿಯರ ಕಲ್ಯಾಣ ನಡೆಯುತ್ತೆ. ಅದಕ್ಕೆ ಬ್ರಹ್ಮನು ಅದ್ಧೂರಿಯಾಗಿರ್ತಾರೆ. ಇನ್ನು ಮದುವೆಯಲ್ಲಿ ಅಂದರೆ ಗಿರಿಜಾ ಕಲ್ಯಾಣವನ್ನು ನೋಡಲು ದೇವಾನುದೇವತೆಗಳು, ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷರು, ನಾಗ ವಿದ್ಯಾಧರರು, ಸಿದ್ಧರು ಎಲ್ಲರೂ ಬಂದು ನೆರೆದಿರ್ತಾರೆ. ಶಿವ ಪಾರ್ವತಿಯರು ಸಪ್ತಪತಿ ತುಳಿತಾರೆ, ಪಾಣಿಗ್ರಹಣ ಮಾಡ್ತಾರೆ. ಸಕಲ ಶಾಸ್ತ್ರ ಸಂಪ್ರದಾಯದೊಂದಿಗೆ ಮದುವೆ ನೆರವೇರುತ್ತೆ. ಸುಮಂಗಲಿಯರು ಹಾಡ್ತಾರೆ. ಇದರೊಂದಿಗೆ ಗೀತ, ನೃತ್ಯ, ವಿನೋದಗಳು, ಭೂರಿ ಭೋಜನ ಎಲ್ಲ ವ್ಯವಸ್ಥೆಯನ್ನು ಹಿಮವಂತ ಮಹಾರಾಜ ಮಾಡಿರ್ತಾನೆ. ಅದಾದ ಮೇಲೆ ಶಿವ ಶಿವೆಯರು ಪತಿಪತ್ನಿಯರಾಗಿದ್ದಾರೆ. ಶಿವ ತನ್ನ ವೈರಾಗ್ಯವನ್ನು ಬಿಡ್ತಾನೆ. ಪಾರ್ವತಿ ಕೂಡ ತನ್ನ ಬ್ರಹ್ಮಚಾರ್ಯವನ್ನು ಬಿಟ್ಟು ಶೃಂಗಾರ ನಿಮಿತ್ತವಾಗಿ ಸರ್ವಸ್ವವನ್ನು ತನ್ನನ್ನೂ ತಾನು ಶಿವನಿಗೆ ಸಮರ್ಪಣಾ ಭಾವದಿಂದ ಅರ್ಪಿಸುತ್ತಾಳೆ. ಶಿವನು ತನ್ನ ಒಡಲನ್ನು ಪಾರ್ವತಿಗೆ ಕೊಡುತ್ತಾನೆ. ತನ್ನ ಅರ್ಧ ದೇಹವನ್ನು ಪಾರ್ವತಿಯೊಂದಿಗೆ ಕೊಟ್ಟು ಅರ್ಧನಾರೀಶ್ವರನಾಗ್ತಾನೆ. ಒಟ್ಟಿನಲ್ಲಿ ಪಾರ್ವತಿ ಶಿವನನ್ನು ವರಿಸಿ ಆನಂದಭರಿತಳಾಗಿದ್ದಾಳೆ. ಶಿವನೂ ಕೂಡ ಅತ್ಯಂತ ಆನಂದಭರಿತನಾಗಿದ್ದಾನೆ. ಈ ದಿನದಲ್ಲಿ ಉಮಾಮಹೇಶ್ವರರ ಕಲ್ಯಾಣ, ಅರ್ಧನಾರೀಶ್ವರರ ಪೂಜೆ ಮಾಡೋದ್ರಿಂದ, ಕತೆ ಕೇಳೋದ್ರಿಂದ, ಹೇಳೋದ್ರಿಂದ ನಮ್ಮ ಜೀವನದಲ್ಲೂ ದಾಂಪತ್ಯದಲ್ಲೂ ಸಾಮರಸ್ಯ, ಸಂತೋಷ, ಶಾಂತಿ ಹಾಗೂ ಸಹಬಾಳ್ವೆ ಸಿಗುತ್ತೆ ಅನ್ನೋದು ನಂಬಿಕೆ. ಅಂತಹ ಚಂದ್ರಗಂಟೆಯ ಆಶೀರ್ವಾದಕ್ಕೆ ಪಾತ್ರರಾಗೋಣ. ಮುಂದೆ ಜಗನ್ಮಾತೆ ಜಗತ್ತಿನ ಸೃಷ್ಟಿಯನ್ನು ಪ್ರಸರಿಸೋದಕ್ಕೆ ಸಿದ್ಧಳಾಗ್ತಾಳೆ. ಅವಳ ರೂಪ, ಸ್ವರೂಪ ಇದೆಲ್ಲದರ ವಿವರವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನೋಡ್ತಾ ಇರಿ ಪರಿವಾರ್ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮಥುರಾ ಸಿಲ್ಕ್ ಹೌಸ್ ನಲ್ಲಿ ಭೇಟಿ ಮಾಡಿ.